ಫ್ರೆಂಡ್ಸ್, ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾವು ಮುಂಬೈಯಲ್ಲಿ ಶನಿ ಮಂದಿರಕ್ಕೆ ಹೋಗ್ತಾ ಇದ್ದೇವೆ. ಸೊ ಹಾಗಾಗಿ ಶನಿ ಮಂದಿರದಲ್ಲಿ ಶನಿ ದೇವರ ಪೂಜೆ ಯಾವ ರೀತಿ ಆಗ್ತದೆ, ಹಾಗೆಯೇ ಹೇಗೆ ನಾವು ಶನಿ ಮಂದಿರಕ್ಕೆ ಹೋಗ್ತೇವೆ, ಸೊ ಬರುವಾಗ ಏನೆಲ್ಲ ಸ್ಟ್ರೀಟ್ ಫುಡ್ ತಿಂತೇವೆ ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಫುಲ್ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೊ ಇನ್ನೇನು ವಿಡಿಯೋ ಸ್ಟಾರ್ಟ್ ಆಗ್ತದೆ, ಪೂರ್ತಿಯಾಗಿ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಫ್ರೆಂಡ್ಸ್, ನಾವು ಶನಿ ಮಂದಿರಕ್ಕೆ ಹೋಗೋದಕ್ಕಿಂತ ಮುಂಚೆ ಮಕ್ಕಳೇ ಎಲ್ಲ ಸೇರಿಬಿಟ್ಟು ಮ್ಯಾಗಿ ಪ್ರಿಪೇರ್ ಮಾಡಿದ್ದಾರೆ. ಸೊ ಇವರು ಯಾವ ಥರ ಮ್ಯಾಗಿ ಪ್ರಿಪೇರ್ ಮಾಡಿದ್ದಾರೆ ಅಂತ ನಾನು ಇವಾಗ ತೋರಿಸ್ತಾ ಇದ್ದೇನೆ. ಸೊ ಮಕ್ಕಳೇ ಸೇರಿಕೊಂಡು ಮ್ಯಾಗಿ ಮಾಡಿರೋದು. ನೀರು ಬಂದುಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿದ್ರು. ನಾನು ಏನು ಹೇಳಿಕ್ಕೆ ಹೋಗಲಿಲ್ಲ, ಅವರೇ ಮಾಡಲಿ ಅಂತ. ಸೊ ಅವರನ್ನೇ ಬಿಟ್ಟಿದ್ದೆ. ಸೊ ಇನ್ನೊಂದು ಸೈಡಲ್ಲಿ ನಾನು ಕಷಾಯ ಪ್ರಿಪೇರ್ ಮಾಡ್ತಾ ಇದ್ದೆ. ಸೊ ಇದು ಬಾಂಬೆ ಸ್ಟೈಲಲ್ಲಿ ಮಾಡಿರೋದಂತೆ ಇವರ ಮ್ಯಾಗಿ. ಸೊ ಇವರ ಗೈಡ್ ಮಾಡ್ತಿದ್ದರು, ಅಂದರೆ ಎಲ್ಲ ಮಾಡ್ತಿದ್ದದ್ದು ಇವರ ಚಿಕ್ಕಿ ಅಂದರೆ ನನ್ನ ಆಂಟಿಯ ಮಗಳು. ಸೊ ನನ್ನ ಚಿಕ್ಕ ಮಗ ಕೂಡ ಸೇರಿದ್ದಾನೆ ಈ ಮ್ಯಾಗಿ ಪ್ರಿಪೇರ್ ಮಾಡೋದ್ರಲ್ಲಿ. ಸೊ ಮೊದಲಿಗೆ ನೀರು ಹಾಕಿಬಿಟ್ಟು 2 ಪ್ಯಾಕೆಟ್ ಮ್ಯಾಗಿ ಹಾಕಿದ್ದಾರೆ. 2 ಪ್ಯಾಕೆಟ್ ಅಂದರೆ ಅದರಲ್ಲಿ ಟೋಟಲ್ ಆಗಿ 4 ಮ್ಯಾಗಿ ಇತ್ತು. ಸೊ ಅದರ ಮಸಾಲ ಹಾಕಿದ್ದಾರೆ. ನಂತರ ಅದಕ್ಕೆ ಶೆಜ್ವಾನ್ ಚಟ್ನಿ ಅಂತೆ, ಮತ್ತು ಚಿಲ್ಲಿ ಫ್ಲೇಕ್ಸ್ ಅಂತೆ, ಆರ್ಗ್ಯಾನಿಕ್ ಅಂತೆ, ಅಂದರೆ ಪಿಜ್ಜಾ ಆರ್ಡರ್ ಮಾಡಿದ್ವಿ ಅಲ್ಲ, ಸೊ ಅದರಲ್ಲೆಲ್ಲ ಸಿಕ್ಕಿತ್ತು. ಬಟ್ ಅದನ್ನು ಇವರು ಹಾಕಲಿಲ್ಲ. ಸೊ ಅಂಥದ್ದೇ ಬೇರೆ ಕೂಡ ತಂದಿದ್ರು. ಸೊ ಒಂಥರ ಪಿಜ್ಜಾದು ಆ ಸ್ಮೆಲ್ ಬರ್ತದೆ. ಸೊ ಆರ್ಗ್ಯಾನಿಕ್ ಚಿಲ್ಲಿ ಫ್ಲೇಕ್ಸ್ ಅದೆಲ್ಲ ಹಾಕಿಬಿಟ್ಟು ಒಂದು ಸ್ಪೆಷಲ್ ಆಗಿ ಮ್ಯಾಗಿ ಪ್ರಿಪೇರ್ ಮಾಡಿದ್ದಾರೆ. ನಾನು ಕೂಡ ಈ ಥರ ಮ್ಯಾಗಿ ತಿನ್ನಲಿಲ್ಲ. ನಾನು ಜಾಸ್ತಿ ಅಂದರೆ ಮ್ಯಾಗಿ ಮಸಾಲ ಅಥವಾ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೇನೆ ಜಾಸ್ತಿ ಮಾಡೋದಂದರೆ. ಸೊ ಇವರು ಈ ರೀತಿ ಮಾಡಿದ್ದಾರೆ. ಸೊ ಮಕ್ಕಳೇ ರೆಡಿ ಮಾಡಿದಾರಲ್ಲ, ಅದೊಂದು ಖುಷಿ ಅಂತಲೇ ಹೇಳಬಹುದು. ಸೊ ಮೊದಲಿಗೆ ನೀರಿಗೆ ಇದನ್ನು ಹಾಕಿಬಿಟ್ಟು, ಸೊ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗುವಾಗ ಆ ಮ್ಯಾಗಿಯನ್ನು ಹಾಕಿದ್ದಾರೆ ಅವರು. ಮ್ಯಾಗಿ ಹಾಕಿಬಿಟ್ಟು ಚೆನ್ನಾಗಿ ಒಮ್ಮೆ ಮ್ಯಾಗಿ ಮುಳುಗುವ ರೀತಿ ಮಿಕ್ಸ್ ಮಾಡಿದ್ದಾರೆ. ಸೊ ಇವರಿಗೆ ಆ ಸ್ಮೆಲ್ಲಲ್ಲಿ ಯಾವಾಗೊಮ್ಮೆ ಮ್ಯಾಗಿ ಆಗಲಿಲ್ಲ, ಯಾವಾಗ ತಿನ್ನಲಿಲ್ಲ ಅಂತ ಅದೇ ಅನಿಸ್ತಾ ಇತ್ತು. ಸೊ ಮ್ಯಾಗಿ ಎಲ್ಲ ತಿಂದ್ಬಿಟ್ಟು ಹೊಟ್ಟೆ ಫುಲ್ ಮಾಡಿಬಿಟ್ಟು ನಂತರ ನಾವು ಶನಿ ಮಂದಿರಕ್ಕೆ ಹೋದ್ವಿ. ನೋಡಿ, ಅದರ ಉಳಿದ ಮ್ಯಾಗಿ ಕೂಡ ಬಿಡಲಿಲ್ಲ. ಮ್ಯಾಗಿ ಪ್ಯಾಕೆಟ್ ಫುಲ್ಲಾಗಿ ಖಾಲಿ ಮಾಡಿದ್ದಾರೆ. ಸೊ ಇದು ಯಾರಿಗೆಲ್ಲ ಅಂದರೆ ನನ್ನ ಆಂಟಿ ಮಗಳು ಮೋಕ್ಷ, ಅವಳಿಗೆ, ನನ್ನ 2 ಮಕ್ಕಳಿಗೆ, ನನ್ನ ಚಿಕ್ಕ ಮಗನಿಗೆ ಸ್ವಲ್ಪ ಕೊಟ್ಟದ್ದು, ಯಾಕಂದರೆ ಅವನು ಸಣ್ಣವನಾಗಿದ್ದರಿಂದ ಜಾಸ್ತಿ ಕೊಡೋದು ಬೇಡ ಮಕ್ಕಳಿಗೆ ಅಂತ, ಮತ್ತು ಮಾವನ 2 ಮಕ್ಕಳಿಗೆ. ಸೊ 5 ಜನರಿಗೆ ನಾವು ಮ್ಯಾಗಿಯನ್ನು ಶೇರ್ ಮಾಡಿ ಕೊಟ್ವಿ. ಸೊ ಚೆನ್ನಾಗಿ ತಿಂದಿದ್ದಾರೆ. ಅವರಿಗೆ ಅಂದರೆ ಸೂಪಿ ಥರ ಮ್ಯಾಗಿ ಬೇಕಿತ್ತು, ಸ್ವಲ್ಪ ಸೂಪಿಯಾಗಿ. ಹಾಗಾಗಿ ಅವರು ಜಾಸ್ತಿ ನೀರು ಹಾಕಿದಾರಂತೆ. ಸೊ ಜಾಸ್ತಿ ನೀರು ಹಾಕಿದರೆ ಏನು ಮಾಡಬೇಕಂದ್ರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಬೇಕು, ಇಲ್ಲರೆ ಟೇಸ್ಟ್ ಅಷ್ಟೊಂದು ಬರೋದಿಲ್ಲ, ಯಾಕಂದರೆ ಎಕ್ಸ್ಟ್ರಾ ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದಾರಲ್ಲ. ಸೊ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕಿದರೆ ಅದಕ್ಕೆ ಉಪ್ಪು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಬೇಕು, ಆಗ ಟೇಸ್ಟಿಯಾಗಿ ಬರ್ತದೆ. ನೋಡಿ, ಇದು ಚೆನ್ನಾಗಿ ಈಗ ಕುಕ್ ಮಾಡಬೇಕು. ಇದಕ್ಕೆ ಅವರೇ ವಾಯ್ಸ್ ಓವರ್ ಕೊಟ್ಟು, ಅಂದರೆ ಅವರೇ ವಿಡಿಯೋ ಎಲ್ಲ ಮಾಡಿದ್ದಾರೆ. ನೋಡಿ, ನಾನು ಚಿಕ್ಕಿ ಸ್ಪೆಷಲ್ ಮ್ಯಾಗಿ, ಬಾಂಬೆ ಸ್ಪೆಷಲ್ ಮ್ಯಾಗಿ ಮಾಡಿದ್ದೇವೆ ಅಂತ ಎಲ್ಲ. ಸೊ ಅದು ಹೇಗೋ ಎಲ್ಲ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಕಾಮಿಡಿ ಅಂತೂ ಆಗ್ತಾಯಿತ್ತು ಬಾಂಬೆಯಲ್ಲಿ. ಮಕ್ಕಳ ಸಾಮ್ರಾಜ್ಯ ಅಂದರೆ ಅದೇ ರೀತಿಯಲ್ಲ, ಹಾಗೇನೆ ಅಲ್ಲ. ಸೊ ಮಕ್ಕಳು ಖುಷಿಯಲ್ಲಿ ಇದ್ದರು. ಸೊ ಅದೇ ನಮ್ಮ ಖುಷಿ. ನೋಡಿ, ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ನೀರು, ಮ್ಯಾಗಿ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಇನ್ನು ನೀರು ಸ್ವಲ್ಪ ಅಬ್ಸಾರ್ಬ್ ಆಗಲಿಕ್ಕೆ ಬಿಟ್ಟಿದ್ದೇವೆ ನಾವು, ಅಂದರೆ ಜಾಸ್ತಿ ಲಿಕ್ವಿಡ್ ಫಾರ್ಮಲ್ಲಿ ಮಾಡಲಿಲ್ಲ. ಸ್ವಲ್ಪ ನೀರು ಅಬ್ಸಾರ್ಬ್ ಆಗ್ತಾ ಇರುವಾಗಲೇ ನಾವು ಇದನ್ನು ತೆಗೆದ್ವಿ. ಅಂದರೆ ಸ್ವಲ್ಪ ಸೂಪಿ ನೂಡಲ್ಸ್ ಥರ ಮಾಡಿದ್ವಿ, ಜಾಸ್ತಿ ಮಾಡಲಿಲ್ಲ. ಜಾಸ್ತಿ ತೆಳಗಾದರೂ ಕೂಡ ಅದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಇದೇನಾಯ್ತು ಅಂದರೆ ಸ್ವಲ್ಪ ಟೇಸ್ಟ್ ವೈಸ್ ಹೇಳಿದರೆ ಸ್ವಲ್ಪ ಉಪ್ಪು ಕಮ್ಮಿ ಆದಾಗೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿದರೆ ಸೂಪರಾಗಿ ಬರ್ತಾ ಇತ್ತು. ಸೊ ಮಕ್ಕಳೇ ಸೇರಿ ಮಾಡಿದ್ರಿಂದ ಸೊ ಒಂದು ಶಬಾಷ್ ಅಂತಲೇ ಹೇಳಬಹುದು. ಸೊ ಮ್ಯಾಗಿ ಮತ್ತು ಕಷಾಯ ಪ್ರಿಪೇರ್ ಮಾಡಿದ್ವಿ. ಕಷಾಯ ಯಾವ ರೀತಿ ಅಂದರೆ ಹಾಲು ಕಷಾಯ, ಅದಕ್ಕೆ ಕೊತ್ತಂಬರಿ, ಜೀರಿಗೆ, ಮತ್ತು ಆಂಟಿ ಏನು ಮಾಡ್ತಾರೆ ಅಂದರೆ ಓಂಕಾಳು ಕೂಡ ಹಾಕ್ತಾರೆ. ಸೊ ಈ ರೀತಿ ಕಷಾಯ ಎಲ್ಲ ಕುಡಿದು ನಾವು ಶನಿ ಮಂದಿರಕ್ಕೆ ಹೋದ್ವಿ. ನೋಡಿ, ಇದು ಶನಿ ಮಂದಿರ. ನಾವು ಶನಿ ಮಂದಿರಕ್ಕೆ ಬಂದ್ವಿ. ಇದು ಶನಿದೇವರ ಒಂದು ಇಲ್ಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬಹುದು ಈ ಶನಿದೇವರ ಮಂದಿರ.
ಸೊ ಯಾಕಂದರೆ ಒಂದು ಇಲ್ಲಿ ಊರಿನವರೇ ಜಾಸ್ತಿಯಾಗಿರೋದು, ಊರಿನವರಂದರೆ ಕನ್ನಡ ತುಳು ಮಾತಾಡುವವರು. ಸೊ ನಿಮಗೆ ಇಲ್ಲಿ ಭಜನೆ ಎಲ್ಲ ಕೇಳುವಾಗನೇ ಗೊತ್ತಾಗ್ಬೋದು, ಕನ್ನಡದಲ್ಲಿ ಕೂಡ ಭಜನೆ ಮಾಡ್ತಾರೆ. ಹಾಗೆಯೇ ಬಾಂಬೆಯವರು ಕೂಡ ಇಲ್ಲಿ ಬರ್ತಾರೆ, ಅಂದರೆ ಮರಾಠಿಯವರು, ಗುಜರಾತಿಯವರು, ಹಿಂದಿ ಮಾತಾಡುವವರು, ಎಲ್ಲ ಲ್ಯಾಂಗ್ವೇಜ್ನವರು ಬರ್ತಾರೆ. ಸೊ ಜಾತಿ ಭೇದ ಏನು ಇಲ್ಲದೆ ಇಲ್ಲಿ ಪೂಜೆ ಮಾಡ್ತಾರೆ. ಸೊ ಹಾಗೆಯೇ ಅವರಿಗೆ ಅಡ್ವೈಸ್ ಮಾಡಲಿಕ್ಕೆ ಕೂಡ ಜನ ಇದ್ದಾರೆ ಯಾವ ರೀತಿ ಪೂಜೆ ಮಾಡೋದು ಅಂತ ಇಲ್ಲಿ. ಇನ್ನೊಂದಂದರೆ ಶನಿ ಗ್ರಹಚಾರ ಇದ್ದರೆ ಈಗ ಪೂಜೆ ಆಗ್ತಾ ಇರುವಾಗಲೇ ಅಲ್ಲಿ ಒಂದು ದೀಪದ ಕಂಬ ಇದೆ, ಅಲ್ಲಿ ಮೇಲೆ ದೇವರದೊಂದು ವಿಗ್ರಹವಿದೆ, ಶನಿದೇವರ ವಿಗ್ರಹವಾಹ. ಅದಕ್ಕೆ ಏನಾಗ್ತದಂದರೆ ಎಣ್ಣೆ ಉಂಟಲ್ಲ, ಅದರಿಂದ ಅಭಿಷೇಕ ರೀತಿ ಮಾಡಬೇಕು, ತಲೆ ನಿವಾರಿಸಿ ಆ ಎಣ್ಣೆಯನ್ನು ಹಾಕಬೇಕು, ದೀಪ ಉರಿಬೇಕು. ನಂತರ ತಿಲ್ಲಿದೆ ಅಲ್ಲೇ, ಅಂದರೆ ಎಳ್ಳನ್ನು ಒಂದು ಕಪ್ಪು ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ಎಣ್ಣೆಯಲ್ಲಿ ಅದ್ಬಿಟ್ಟು ಇಟ್ಟಿರ್ತಾರೆ. ಅದನ್ನು ಯಾರು ಅದು ದೀಪ ಹೊತ್ತಿಸ್ತಾರೆ ನೋಡಿ, ಅವರ ತಲೆಯನ್ನು ನಿವಾರಿಸಿ, ಯಾರಿಗೆಲ್ಲ ಶನಿಗ್ರಹಾಚಾರ ಇದೆ ಸೊ ಅವರದ್ದು ತಲೆ ನಿವಾರಿಸಿ ಆ ಬಟ್ಟೆಯ ಒಂದು ಬದಿಯನ್ನು ಆ ದೀಪದಿಂದ ಹೊತ್ತಿಸಿ ಇನ್ನೊಮ್ಮೆ ತಲೆ ನಿವಾರಿಸಿ ಅದನ್ನು ಭಸ್ಮ ಮಾಡಬೇಕು, ಅಂದರೆ ಹೊತ್ತಿಸಬೇಕು. ಸೊ ಇದು ಇಲ್ಲಿ ತುಂಬಾ ಫೇಮಸ್. ಸೊ ಇದಕ್ಕೋಸ್ಕರನೇ ತುಂಬ ಜನ ಬರ್ತಾರೆ. ಸೊ ಅದಲ್ಲದೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಆಗ್ತದೆ. ಹಾಗೆಯೇ ತುಂಬ ಹೊತ್ತು ಪೂಜೆ ನಡೀತದೆ, ಒಂದು ಅರ್ಧ ಗಂಟೆ ಆದರೂ ದೇವರ ಆರತಿ ಮಾಡ್ತಾರೆ. ಸೊ ಇದಲ್ಲದೆ ಇಲ್ಲಿ ಗಣಪತಿ, ಅದಲ್ಲದೆ ದೇವಿದು ಕೂಡ ವಿಗ್ರಹವಿದೆ, ಸೊ ಅದಕ್ಕೂ ಕೂಡ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ನೀವೇನಾದರೂ ಈಚೆ ಬದಿ ಅಂದರೆ ನಲ್ಲಸೂಪರಕ್ಕೆ ಬರೋದಾದರೆ ಈ ಶನಿ ಮಂದಿರಕ್ಕೆ ಒಮ್ಮೆ ಭೇಟಿ ಕೊಡಿ. ತುಂಬಾ ಪವರ್ಫುಲ್ ಆಗಿರುವ ದೇವರು. ನಿಮ್ಮ ಶನಿ ಗ್ರಹಾಚಾರ ಏನಾದರೂ ಇದ್ದರೆ ಇಲ್ಲಿ ಒಮ್ಮೆ ಈ ರೀತಿ ಮಾಡಿ. ಸೊ ನಿಮಗೂ ಕೂಡ ಮನಸ್ಸಿಗೆ ನೆಮ್ಮದಿ ಆಗಲಿ ಅಂತ ಈ ವಿಡಿಯೋ ಮಾಡಿದ್ದೇನೆ. ಸೊ ನೋಡಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಸೊ ಅಡ್ವೈಸ್ ಮಾಡಲಿಕ್ಕೆ ಇಲ್ಲಿ ಜನ ಇದ್ದಾರೆ, ಯಾಕಂದರೆ ಎಲ್ಲರಿಗೂ ಗೊತ್ತಾಗಲ್ಲ ಇದನ್ನು ಯಾವ ರೀತಿ ಮಾಡೋದು ಅಂತ. ಸೊ ತಲೆ ನಿವಾರಿಸಬೇಕು, ಇದು ಮೇನ್. ಕೆಲವರಿಗೆ ಗೊತ್ತಾಗೋದಿಲ್ಲ, ಹಾಗೆಯೇ ಅದನ್ನು ಭಸ್ಮ ಮಾಡಲಿಕ್ಕೆ ಹಾಕ್ತಾರೆ. ಸೊ ನೋಡಿ ಯಾವ ರೀತಿ ಮಾಡ್ತಾರೆ ಅಂತ. ಅಂದರೆ ಒಮ್ಮೆ ಹೋಗಿ ಬಂದ ನಂತರ ಮನಸ್ಸಿಗೆ ಸಂತೋಷ ಆಗ್ತದೆ. ಸೊ ಇಲ್ಲಿ ವಾರ ವಾರ ಈ ರೀತಿ ಶನಿವಾರದ ಹೊತ್ತು ಪೂಜೆ ನಡೀತದೆ. ಸೊ ಹಾಗೆಯೇ ಅನ್ನ ಸಂತರ್ಪಣೆ ಕೂಡ ಒಂದೊಂದು ವಾರ ಒಬ್ಬೊಬ್ಬರು ಅಂದರೆ ಡೊನೇಟ್ ಮಾಡುವ ರೀತಿ ಅದಕ್ಕೆ ಹಣ ಕೊಡ್ತಾರೆ. ಸೊ ಈ ವಾರ ಕೂಡ ನಾವು ಹೋದ ವಾರ ಕೂಡ ಇಬ್ಬರ ಲೆಕ್ಕದಲ್ಲಿ ಅನ್ನ ಸಂತರ್ಪಣೆ ಇತ್ತು. ತುಂಬಾ ಸಿಂಪಲ್ ಆಗಿರುವ ಅನ್ನ ಸಂತರ್ಪಣೆ, ಆದರೆ ದೇವರ ಪ್ರಸಾದ ದೊರೀತದಲ್ಲ ಅದೇ ಒಂದು ತುಂಬಾ ಖುಷಿ. ಸೊ ಅನ್ನ, ಸಾರು, ಪಾಯಸ ಎಲ್ಲ ಇರ್ತದೆ. ಸೊ ನಂತರ ನಾವು ಅಲ್ಲಿಂದ ಜಸ್ಟ್ ರಿಕ್ಷಾದಲ್ಲಿ ಬಂದು ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸಲ್ಲಿರುವಾಗ ಅಲ್ಲಿಂದ ಇಳಿದು ಈ ಸಾಫ್ಟಿ ಐಸ್ ಕ್ರೀಮ್ ನಾವು ಟೇಸ್ಟ್ ಮಾಡಿದ್ವಿ, ಹೇಗಿರುತ್ತೆ ಅಂತ ನೋಡುವ ಅಂತ. ಎಲ್ರಿಗೂ ಹೇಗೂ ಐಸ್ ಕ್ರೀಮ್ ಇಷ್ಟ ಅಲ್ಲ ಅಂತ. ಆದರೆ ಅಷ್ಟೊಂದು ನನಗೆ ಇಷ್ಟ ಆಗಲಿಲ್ಲ ಅದರ ಟೇಸ್ಟ್. ನನಗೇನು ಮಂಗಳೂರಲ್ಲಿ ಸಿಕ್ಕುವ ಥರ ಇರಲಿಲ್ಲ. ಸೊ ಓಕೆ ಇತ್ತು. ಸೊ ಇಷ್ಟೇ ಇವತ್ತಿನ ವ್ಲಾಗ್. ನೋಡಿದ್ದಕ್ಕೆ ತುಂಬ ಖುಷಿಯಾಯಿತು. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ಇನ್ನೊಮ್ಮೆ ಮತ್ತೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿ ತನಕ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.